ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮದೇರಿ ಅಂತ ತಿಳ್ಕೊಂಡ್ರಿ. ನಾವು ಆರಾಮದೇವ್ರಿ ಫ್ರೆಂಡ್ಸ್. ಇವತ್ತು ಮಾವಿನ ಹಣ್ಣು ಸೀಕರಣೆ ಮಾಡ್ಬೇಕಂತ ಅನ್ಕೊಂಡಿವ್ರಿ. ಮಾವಿನ ಹಣ್ಣು ಸೀಕರಣೆ, ಚಪಾತಿ, ಹೋಳ್ಗೆ ಮಾಡ್ಬೇಕಂತ ಅಂದ್ಕೊಂಡೆ. ಆದರೆ ಯಾಕೋ ಹುಡುಗರೋದು ಬೇಡ ಹೋಳ್ಗೆ ಅಂತಂದ್ರೆ. ಆಮೇಲೆ ನಮ್ಮ ಮಗಂಗೆ ಬೇಳೆ ಹೋಳ್ಗೆ ಅಂದ್ರೆ ತುಂಬ ಇಷ್ಟ ರೀ. ಮತ್ತು ಅವನು ತಿಂತಾನೆ, ಕಾಲು ಫ್ರ್ಯಾಕ್ಚರ್ ಆಗೈತಲ್ರಿ, ಅವನು ತಿಂತಾನೆ ಅಂತೇಳಿ ಬೇಡ ಅಂಥೇಳಿ ಮತ್ತು ಚಪಾತಿ ಮಾವಿನ ಹಣ್ಣು ಸೀಕರಣೆ ಮಾಡತ್ತ ಅನ್ಕೊಂಡಿವಿ. ಮಾವಿನ ಹಣ್ಣು ಚಲೋ ಅದಾವ್ರಿ. ಮೊನ್ನೆ ತೊಗೊಂಡು ಬಂದಂತ ಒಂದು ಲಾಸ್ಟ್ ಬ್ಲಾಗ್ನಾಗ ಹಾಕಿರಿ ನೋಡಿರಿ, ಮಾವಿನ ಹಣ್ಣು ತಂದೀವಿ ಅಂತೇಳಿ. ಅವ ಮಾವಿನ ಹಣ್ಣು ರೀ. ಮಾವಿನ ಹಣ್ಣು ಇವತ್ತು ಸೀಕರಣೆ ಮಾಡೋದು ಹೆಂಗೆ ಅಂತೇಳಿ ಫ್ರೆಂಡ್ಸ ನಿಮಗೂ ತೋರಿಸ್ಕೊಡ್ತಾನೆ ಬರ್ರಿ. ಫಸ್ಟ್ ಇವೆಲ್ಲ ಮಾವಿನ ಹಣ್ಣು ತೊಳ್ಕೊಂಡೇನ್ರಿ. ಇವನ್ನ ತೊಳ್ಕೊಂಡು ಇವಕ್ಕೆ ಹಿಂದ್ಗಡೆ ತುಂಬ ಇರ್ತೈತಲ್ರಿ ಫ್ರೆಂಡ್ಸ, ಅವನ್ನೆಲ್ಲ ತೆಗೆದು ಇಟ್ಕೊಂಡೇನ್ರಿ. ಆಮೇಲೆ ಒಂದ್ರೊಳಗೆ ಬೆಲ್ಲ ಜಜ್ಜಿ ಇಟ್ಕೊಂಡೇನ್ರಿ. ಬೆಲ್ಲ ಹಾಕಿದ್ರೆ ಟೇಸ್ಟ್ ಆಗ್ತೈತೆ ಅಂತ ಹೇಳಿ ಬೆಲ್ಲ ಜಜ್ಜಿ ಇಟ್ಕೊಂಡೇನ್ರಿ. 6 ಮಾವಿನ ಹಣ್ಣು ತೊಗೊಂಡೇನ್ರಿ. ನಾವು 7 ಜನ ದೇವ್ರಿ. 6 ಮಾವಿನ ಹಣ್ಣು ಸೀಕರಣೆ ರಗಡೆ ಆಗ್ತೈತೆ ನಮ್ಗೆ. ಅದಕ್ಕೆ 6 ತೊಗೊಂಡೇನ್ರಿ. ಇವನ್ನ ಹೆಂಗೆ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ. ಒಂದೊಂದು ಸೈಡ್ ರೀ ಫ್ರೆಂಡ್ಸ್, ಇವು ಬಾಗಲಕೋಟೆ ಸೈಡ್ ಇದು ಸೀಕರಣೆ ಮಾಡಿ ಒಲೆ ಮೇಲೆ ಇಟ್ಟು ಬೆಚ್ಚ ಮಾಡ್ತಾರೆ. ಆ ಟೈಪ್ ಮಾಡಬಾರ್ದ್ರಿ ಫ್ರೆಂಡ್ಸ್. ಟೇಸ್ಟ್ ಆಗಂಗಿಲ್ಲ ರೀ ಇವ್ನ ಹಂಗೆ ಸೀಕರಣೆ ಮಾಡಿ ತೋರಿಸ್ತೇನೆ ರೀ ನಿಮ್ಗೆ ಹೆಂಗೆ ಮಾಡೋದು ಅಂತೇಳಿ ಫ್ರೆಂಡ್ಸ್. ಈ ಥರನಾಗಿ ಮಾವಿನ ಹಣ್ಣು ಎಲ್ಲ ತೆಗೆದು ಇದ್ರ ರಸ ಎಲ್ಲ ತೆಗಿಬೇಕ್ರಿ. ಇದನ್ನ ಈ ಥರನಾಗಿ ಹೆಚ್ಚಿಕೋದ್ರಿ ಫ್ರೆಂಡ್ಸ. ನೋಡಿ ಇನ್ನು ಮಳೆ ಸ್ಟಾರ್ಟ್ ಆಗೈತಲ್ರಿ, ಮಾವಿನ ಹಣ್ಣಿನ ತೊಗೊಳೋರ ನೋಡಿ ತೊಗೋಬೇಕ್ರಿ. ಯಾಕಂದ್ರೆ ಹುಳ ಅದು ಆಗಕ್ಕೆ ಸ್ಟಾರ್ಟ್ ಆಗ್ತಾವ್ರಿ. ನೋಡಿ ಮಾವಿನ ಹಣ್ಣು ತೊಗೋಬೇಕ್ರಿ ಫ್ರೆಂಡ್ಸ. ಈ ಥರನಾಗೆಲ್ಲ ಸಿಪ್ಪೆ ಒಳಗೆ ಅದ್ರ ರಸ ಇರ್ತೈತಲ್ರಿ, ಎಲ್ಲ ತೆಗೆದು ಇಟ್ಕೋಬೇಕು. ಇದನ್ನ ಗಮ್ಮಂತ ವಾಸ ಬರತ್ತವ್ರಿ ಮಾವಿನ ಹಣ್ಣು. ನಾವು ಇವನ್ನೆಲ್ಲ ವ್ಯಾಪಾರಸ್ಥರ ಹತ್ರ ತೊಗೋತೀವಲ್ರಿ ಹಣ್ಣು. ಅವು ಔಷಧ ಒಳಗೆ ಎದ್ದಿರ್ತಾರೆ ಫ್ರೆಂಡ್ಸ್. ಅವ ಕಲರ್ ನೋಡಕ್ಕೆ ಚಂದ ಇರ್ತಾರೆ, ಅದ್ರ ಹಣ್ಣು ತಿನ್ನಕ್ಕೆ ಟೇಸ್ಟ್ ಇರಂಗಿಲ್ಲ ರೀ. ಅದೇ ನಮ್ಮ ರೈತರ ಹತ್ರ ತೊಗೊಳ್ರಿ. ಅವ್ರು ಏನು ಮಾಡ್ತಾರೆ, ಅವ್ನ ಹಣ್ಣಾಗಕ್ಕೆ ಬಂದರೆ ಟೈಮ್ದಾಗ ಅವನ್ನ ಗಿಡದಾಗಿನ ಬಿಡಿಸ್ತಾರೆ ರೀ. ಬಿಡಿಸಿ ಅದು ಭತ್ತದ ಹುಲ್ಲು ಹತ್ರ ಇಲ್ಲಾಂದ್ರೆ ಕಬ್ಬಿಂದ ಹುಲ್ಲು ಇರ್ತೈತೆ, ರೌಂಡಿ ಇರ್ತೈತೆ ಅಲ್ರಿ, ಅದ್ರೊಳಗೆ ಹಣ್ಣು ಹಾಕ್ತಾರೆ ರೀ. ಅವು ಹಣ್ಣು ತಿನ್ನಕ್ಕೆ ಟೇಸ್ಟ್ ಇರ್ತಾವೆ ಫ್ರೆಂಡ್ಸ. ಆಲ್ಮೋಸ್ಟ್ ನೀವು ಆದರೂ ಯಾರಾದರೂ ಹಣ್ಣು ತೊಗೊಳೋರಿದ್ರೆ ರೈತರ ಹತ್ರ ಹೇಳಿ ತರಿಸ್ಕೊಳ್ರಿ. ನಿಮ್ಮ ಆಜು ಬಾಜು ಹಳ್ಳಿಯವ್ರು ಇರತ್ತಾರೆ ಫ್ರೆಂಡ್ಸ್. ನೀವು ಬೆಂಗಳೂರು ಸಿಟಿಯಾಗಿದ್ರು ನಿಮ್ಮ ಆಜು ಬಾಜು ಹಳ್ಳಿಯವ್ರು ಇರತ್ತಾರೆ ಫ್ರೆಂಡ್ಸ್. ಅವ್ರು ಯಾರಾದರೂ ಬರ್ತಿದ್ರು ನಿಮ್ಮ ಕಡೆ ಮಾವಿನ ಹಣ್ಣು ಇದ್ರೆ ತರಿಸ್ರಿ ಅಂತ ಹೇಳಿ ತರಿಸ್ಕೊಂಡು ತಿನ್ನಿರಿ ಫ್ರೆಂಡ್ಸ. ಯಾಕಂದ್ರೆ ಔಷಧ ಹಾಕಿ ತಿನ್ನೋದ್ರಿಂದ ರೀ ಹೆಲ್ತಿಗೆ ಪ್ರಾಬ್ಲಮ್ ಆಗ್ತಾವೆ. ಸಣ್ಣ ಮಕ್ಕಳು ತಿಂತಿರ್ತಾವೆ, ಎಲ್ಲ ಕ್ರಿಮಿಕೀಟ ಎಲ್ಲ ಕುಂತಿರ್ತಾವೆ. ಅದಕ್ಕೆ ಫ್ರೆಂಡ್ಸ ಎಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ನ್ಯಾಚುರಲ್ ಹಣ್ಣು ಆದದ್ದು ಹಣ್ಣು ತಿನ್ನಿರಿ. ನೋಡಕ್ಕೆ ಕಲರ್ ಚಲೋ ಇರ್ತಾವ್ರಿ ಅಷ್ಟೇ ರೀ, ಆದರೆ ಹಣ್ಣು ಟೇಸ್ಟ್ ಇರಂಗಿಲ್ಲ ರೀ. ಇವು ನೋಡ್ರಿ ಫ್ರೆಂಡ್ಸ, ಯಾವ ಥರನಾಗ ಗಟ್ಟಿ ಸೀಕರಣೆ ಬರತೈತ್ರಿ. ಈ ಥರನಾಗ ಗಟ್ಟಿ ಬಂದ್ರೆ ರೀ ನ್ಯಾಚುರಲ್ ಹಣ್ಣು ಆಗಿರ್ತಾವ್ರಿ. ಅಲ್ಲ ಫ್ರೆಂಡ್ಸ, ಅದನ್ನೆಲ್ಲ ಇದ್ರೊಳಗೆ ಹಾಕೀನಿ. ಬೆಲ್ಲದ್ರೊಳಗೆ ಎಲ್ಲ ಮಾವಿನೊಂದು ಇದನ್ನು ತಗೊಂಡು ರಸ ಎಲ್ಲ ತಗೊಂಡು ಇದ್ರೊಳಗೆ ಹಾಕ್ಕೊಂಡೇನಿ. ಆಮೇಲೆ ಇದಕ್ಕೊಂದು 4 ಏಲಕ್ಕಿ ಬೇಕು ರೀ. 4 ಏಲಕ್ಕಿ ನನ್ನ ಮಗಳ ಇದು ಪೌಡ್ರ್ ಮಾಡಿಕೊಡ್ತಾಳ್ರಿ. 4 ಏಲಕ್ಕಿ ಪೌಡ್ರ್ ಹಾಕೊಂಡು ಟೇಸ್ಟ್ ಆಗ್ತೈತಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟ್ ಬರ್ತೈತೆ ನೋಡಿ ಫ್ರೆಂಡ್ಸ್. ಯಾವ ಥರನಾಗ ಗಟ್ಟಿ ಬರುತ್ತೆ. ಕಲರ್ ಬೆಲ್ಲ ಹಾಕೋಣ, ಬೆಲ್ಲದ ಕಲರ್ ಬರಾಕೈತ್ರಿ ಸೀಕರ್ನಿದೆ. ಸಕ್ಕರೆ ಹಾಕಿದ್ರೂ ಮಾಡ್ತಾರೆ, ಆದರೆ ಇದು ಬೆಲ್ಲ ಹಾಕಿದ್ರೆ ಟೇಸ್ಟ್ ಆಗ್ತೈತಿ ಫ್ರೆಂಡ್ಸ. ಬೆಲ್ಲ ಹಾಕಿ ಮಾಡಕತ್ತೀವಿ ನಾವೇನು ಮಾಡಿದ್ರು ಆಲ್ಮೋಸ್ಟ್ ರೀ ಬೆಲ್ಲ ಹಾಕಿ ಮಾಡ್ತೀವಿ ರೀ. ಶುಗರ್ ಸ್ವಲ್ಪ ಕಡಿಮೆ ಮಾಡ್ತೀವಿ ರೀ. ಶುಗರ್ ಹಾಕಂಗಿಲ್ಲ ರೀ ಎಲ್ಲದಕ್ಕೂ. ಚಹಾ ಮಾಡೋಕ್ಕಷ್ಟೇ. ಚಹಾ ಒಂದು ಸ್ವಲ್ಪ ಬೇಕಾಗ್ತೈತೆ ರೀ ಎಲ್ಲರಿಗೂ ರೀ. ಅದಕ್ಕಷ್ಟೇ ಸಕ್ಕರೆ ಯೂಸ್ ಮಾಡ್ತೀವಿ ರೀ. ಇಲ್ಲಾಂದ್ರೆ ಎಲ್ಲದಕ್ಕೂ ಜಾಸ್ತಿ ಬೆಲ್ಲ ಹಾಕಿಯನ್ನು ಯೂಸ್ ಮಾಡ್ತೀವಿ ರೀ. ಏನು ಅಡುಗೆ ಮಾಡಿ ಫ್ರೆಂಡ್ಸ ಜಾಸ್ತಿ ಬೆಲ್ಲನೇ ಯೂಸ್ ಮಾಡ್ತೀವಿ ರೀ. ಇಲ್ಲಿ ನಮ್ಮಲ್ಲಿ ತೋಟದಾಗ ಬೆಲ್ಲ ಅದು ಮಾಡ್ತಾರದ ಸಾವಯವ ಬೆಲ್ಲ ಸಿಗ್ತೈತೆ ರೀ. ಅದನ್ನ ತೊಗೊಂಡು ಬಂದು ಒಂದು ಸ್ವಲ್ಪ ಇಟ್ಕೊಂಡಿರ್ತೀವಿ ರೀ. ಅದನ್ನ ಮಾಡ್ತೀವಿ ರೀ ಎಲ್ಲದಕ್ಕೂ ರೀ. ನೋಡಿ ಫ್ರೆಂಡ್ಸ, ಈ ಥರನಾಗಿ ಸೀಕರಣೆ ರೆಡಿ ಆಗಿದ್ರಿ. ನೋಡಿರಿ ಫ್ರೆಂಡ್ಸ ಯಾವ ಥರನಾಗಿ ರೆಡಿ ಆತಂತ ಹೇಳಿ. ಇದನ್ನ ಇದ್ರೊಳಗೆ ಈಗ ಏಲಕ್ಕಿ ಪೌಡರ್ ಅಷ್ಟು ಜಜ್ಜಾತಾರೆ ಮಗಳು. ಏಲಕ್ಕಿ ಪೌಡರ್ ಅಷ್ಟು ಹಾಕ್ತೇನೆ ರೀ. ಹಾಕಿ ಆಮೇಲೆ ಇದನ್ನು ತೆಗೆದು
ಇದು ನಾವು ತಿನ್ನೋಕ್ಕಿಂತ ಮುಂಚೆ 1 ಅವರ್ ಮಾಡಿ ಇಟ್ಕೊಂಡ್ರೆ ಇದು ಬೆಲ್ಲ ಹತ್ರ ಚಲೋ ತಂಗಿ ಕಳಿತೈತ್ರಿ. ನಮ್ಮ ಕಡೆ ಕಳಿತೈತಿ ಅಂತ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ರಿ. ಅದ್ರ ಕುಡ್ಕೊಂತೈತ್ರಿ ಬೆಲ್ಲ ಚಲೋ ತಂಗಿ ಕುಡ್ಕೊಂಡ್ರೆ ಟೇಸ್ಟ್ ಇದು ಎಲ್ಲ ಚಲೋ ತಂಗಿ ಕುಡ್ಕೊಂಡು ಟೇಸ್ಟ್ ಜಾಸ್ತಿ ಆಗ್ತದೆ ಫ್ರೆಂಡ್ಸ. ಅದಕ್ಕೆ ಇದನ್ನು ಈ ತನಾಗಿ 1 ಅವರ್ ಮುಂಚೆನೇ ಕಲಿಸಿಡಾಗ್ತೇನೆ ರೀ. ಇನ್ನು ಚಪಾತಿ ಹಿಟ್ಟು ನಡ್ಕೊಂಡು ಚಪಾತಿ ಮಾಡೋದನ್ನು ನಾವು ಹೆಂಗೆ ಮಾಡ್ತೀವಿ, ಚಪಾತಿ ಯಾವ ಥರನಾಗ ಮಾಡ್ತೀವಿ ಅದು ನಿಮ್ಗೆ ಫ್ರೆಂಡ್ಸ್ ತೋರಿಸ್ತೀನಿ. ನಾವು ಡೈಲಿ ವೆರೈಟಿ ಮಾಡ್ತಿರ್ತೇನೆ ಫ್ರೆಂಡ್ಸ್. ಖರೆ ನಂಗೆ ತೋರ್ಸಕ್ಕೆ ಅದು ಆಗುವತ್ರಿ ನಿಮಗೆ. ಅದು ಹೆಂಗಾಗತ್ತೆ ರೀ ಫ್ರೆಂಡ್ಸ್, ನಾ ಒಬ್ಬರು ವಿಡಿಯೋ ಮಾಡ್ಬೇಕಾಗ್ತೈತೆ ರೀ. ನಾ ಮಾಡಾಕತ್ರ ರೀ, ನಮ್ಮ ಮಕ್ಕಳು ಇರೋದಿಲ್ಲ, ಕ್ಲಾಸಿಗೆ ಹೋಗಿರ್ತಾರೆ, ಹಿಂಗಂದು ಮಾಡೋಕ್ಕಾಗಂಗಿಲ್ಲ ಫ್ರೆಂಡ್ಸ್. ಅದು ವಿಡಿಯೋನ ಡೈಲಿ ಬ್ಲಾಗ್ ಹಾಕ್ಬೇಕಂತ ಅನ್ನತ್ತೇನ್ರಿ. ಡ್ರೈ ಫ್ರೂಟ್ ಇಲ್ಲಾಗಿತ್ತು ಫ್ರೆಂಡ್ಸ್ ನನ್ನ ಹತ್ರ ರೀ. ಅದಕ್ಕೆ ನನ್ನ ಮಕ್ಕಳು ಒಬ್ರು ಕ್ಯಾಮ್ರಾ ಹಿಡ್ಕೊಂತಾರೆ, ನಾ ವಿಡಿಯೋ ಮಾಡ್ಬೇಕಾಗ್ತೈತೆ ರೀ. ಅದಕ್ಕೆ ಹಾಕೋಕ್ಕಾಗುವತ್ರಿ ಫ್ರೆಂಡ್ಸ. ನೋಡೋಣ್ರಿ ಮತ್ತು ಮುಂದಿನ ದಿನ ನೋಡೋಣ್ರಿ. ನಂಗೆ ಡ್ರೈ ಫ್ರೂಟ್ ಎಲ್ಲಿ ಸಿಗ್ವತ್ರಿ ಫ್ರೆಂಡ್ಸ್. ಅದ ಸಿಕ್ತಂದ್ರೆ ನಾವು ಒಬ್ಬಕ್ಕೆ ವಿಡಿಯೋ ಮಾಡಾಕತ್ತಂದ್ರೆ ನಾ ಯಾವ ಥರನಾಗಿ ಡೈಲಿ ಮಾಡ್ತೀನಿ, ವೆರೈಟಿ ಅಡುಗೆ ಮಾಡ್ತೇನೆ ಅಂತ ತೋರಿಸ್ತೇನೆ ಫ್ರೆಂಡ್ಸ್ ನಿಮ್ಗೆ. ನಮ್ಮ ಉತ್ತರ ಕರ್ನಾಟಕ ಮತ್ತು ಏನೇನು ಸ್ಪೆಷಲ್ ಮಾಡ್ತೀವಿ ಅನ್ನೋದು ನಿಮ್ಗೆ ತೋರಿಸ್ಬೇಕು ಅನ್ನೋದು ಭಾಳ ಕ್ಯೂರಿಯಾಸಿಟಿ ಐತ್ರಿ ಫ್ರೆಂಡ್ಸ. ಅದನ್ನು ತೋರಿಸ್ತೇನೆ ರೀ, ಯಾವ ಥರನಾಗಿ ನಾವು ಮಾಡ್ತೀವಿ ಉತ್ತರ ಕರ್ನಾಟಕದಾಗ, ನಮ್ಮ ಏನೇನು ಅಡುಗೆ ಡೈಲಿ ಹೆಂಗೆ ರೂಟೀನ್ ಇರ್ತೈತೆ ನಮ್ಮದು ಅಂತೇಳಿ ನಿಮ್ಗೆ ತೋರಿಸ್ತೇನೆ ಫ್ರೆಂಡ್ಸ. ಆಮೇಲೆ ಈಗ ಇದು ಚಿಕನ್ ಈಗ ಕಲಿಸೇನಿಲ್ರಿ. ಇದು 1 ಅವರ್ ಇನ್ನೂ ನಾವು ಊಟ ಟೈಮಲ್ಲಿ ಲೇಟ್ ಐತಿ ಫ್ರೆಂಡ್ಸ. ಅದಕ್ಕೆ ಮುಂಚೆನೇ ಕಲಿಸಿಟ್ಟೇನಿ ನಾನು. ಊಟ ಟೈಮ್ದಾಗ ಅದು ಯಾವ ಥರನಾಗ ಆಗಿರ್ತೈತೆ ಮತ್ತು ನಿಮಗೆ ತೋರಿಸ್ತೇನೆ ರೀ. ಆಮೇಲೆ ಈಗ ಚಪಾತಿ ಹಿಟ್ಟು ಕಲಿಸ್ಕೊಂಡು ಚಪಾತಿ ಮಾಡೋದು ನಿಮ್ಗೆ ತೋರಿಸ್ತೇನೆ ರೀ, ಯಾವ ಥರನಾಗ ಚಪಾತಿ ಮಾಡ್ತೀನಿ ಅಂತ. ಆಮೇಲೆ ನಮ್ಮ ಮಗಳ ಆಕಿಗೆ ಪಾಲಕ ಪನ್ನೀರ ಇಷ್ಟ ಭಾಳ. ಅದಕ್ಕೆ ಪಾಲಕ್ ಪನ್ನೀರ ಬಾಜಿ ಮಾಡೋಣಂತ ಅದ್ರ ಜೊತೆ ಅಂಥೇಳಿ ಅಂದ್ಕೊಂಡೇನಿ ರೀ. ನಮ್ಮ ಮನೆಯವ್ರು ಪನ್ನೀರ್ ತರಕ್ಕೆ ಹೋಗ್ಯಾರ. ಇಲ್ಲೇ ನಮ್ಮಲ್ಲೇನ ಕವಾಬಟ್ಟಿ ಐತಿ, ಪನ್ನೀರ್ ಇಲ್ಲೇ ಫ್ರೆಶ್ ಆಗಿ ಈಗ ಮಾಡಿ ಈಗ ಕೊಟ್ಟಿರ್ತಾರೆ ನಮ್ಗದ. ತೊಗೊಂಡು ಬರ್ತೇನಂತ ಹೋಗ್ಯಾರ ರೀ. ಪನ್ನೀರ ತೊಗೊಂಡು ಬಂದ ನಂತರ ಯಾವ ಥರನಾಗ ಪನ್ನೀರ್ ಬಾಜಿ ಮಾಡ್ತೀವಿ ಅಂತ ಅದನ್ನು ತೋರಿಸ್ತೀನಿ ರೀ ನಿಮಗೆ ಫ್ರೆಂಡ್ಸ. ಫ್ರೆಂಡ್ಸ್ ಇದನ್ನ ಗೋಧಿ ಹಿಟ್ಟು ತೊಗೊಂಡೇನಿ ರೀ. ಗೋಧಿ ಹಿಟ್ಟಿಗೆ ಸ್ವಲ್ಪ ರುಚಿ ತಗೋಷ್ಟು ಉಪ್ಪು ರೀ. ನಾವು ಒಂದು ಸ್ವಲ್ಪ ಉಪ್ಪು ಕಡಿಮೆ ಯೂಸ್ ಮಾಡ್ತೀವಿ ರೀ. ಇದನ್ನು ಹಾಕಿ ಇದನ್ನೆಲ್ಲ ಕಲಿಸ್ಕೊಂಡ್ರಿ ಗೋಧಿ ಹಿಟ್ಟಿನಾಗ. ಇದಕ್ಕೀಗ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟು ಮಾಡ್ಕೊಂಡ್ರಿ. ಈಗ ನಾವು ತೋಟದಾಗ ಬೆಳೆದ ಗೋಧಿ ರೀ ಫ್ರೆಂಡ್ಸ್, ಕೊಂಡು ತೊಗೊಳಂಗಿಲ್ಲ ರೀ. ನಾವು ತೋಟದಾಗ ಬೆಳಿತೀವಿ ರೀ. ಅವಾಗ ಗೋಧಿಲೇನ ಹಿಟ್ಟು ಮಾಡಿಸ್ಕೊಂಡು ಬಂದು ಇಟ್ಕೊಂಡಿರ್ತೀವಿ ಫ್ರೆಂಡ್ಸ್. ನಾವು ನಮ್ಮ ಹಳ್ಳಿ ಕಡೆ ರೀ KG ಗಂಟ್ಲೆ ಲೆಕ್ಕ ಮಾಡಿ ಅದು ಮಾಪ್ ಮಾಡಿ ಹಿಂಗೆಲ್ಲ ಹಿಟ್ಟು ಅದು ಬೀಸಂಗಿಲ್ಲ ಫ್ರೆಂಡ್ಸ. ಹಂಗೆ 1 ಬುಟ್ಟಿ 2 ಬುಟ್ಟಿ ಹಿಂಗೆ ತೊಗೊಂಡು ಲೆಕ್ಕ ಮಾಡಿ ಹಿಟ್ಟು ಬೀಸೋದ್ರಿ. ಸಿಟಿ ಒಳಗಾದ್ರೆ 1 kg ತೊಗೊಂಡು ಬಂದು ಬೀಸ್ಕೊಂಡೆ, 2 kg ತಂದು ಬೀಸ್ಕೊಂಡೆ ಅಂತಾರೆ. ನಮ್ಮ ಕಡೆ ಹಂಗೇನಿಲ್ಲ ರೀ, ಚೀಲದೊಳಗಿಂತ ತುಂಬ್ಕೊಳ್ಳೋದ್ರಿ, ಹಸಿನ ಮಾಡ್ಕೋದು ಹೋಗಿ ಬೀಸ್ಕೊಂಡು ಬಿಡೋದು ಅಷ್ಟೇ. ನಾವು ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊತೇನೆ ರೀ ಫ್ರೆಂಡ್ಸ್. ಇವಾಗ ಜಿಗಟು ಜಾಸ್ತಿ ಇರ್ತಾವೆ ರೀ ನಮ್ಮ ತೋಟದಾಗ ಗೋಧಿ ರೀ. ಅವು ಕೊಂಡು ತಂದದ್ದು ಯಾವ ಥರನಾಗ ಗೋಧಿರ್ತಾವೆ ಅಂತ ಏನು ಗೊತ್ತಿರಂಗಿಲ್ಲ ರೀ ಫ್ರೆಂಡ್ಸ. ಅವು ಹಿಟ್ಟು ಹೆಂಗೆ ಇರ್ತೈತಿ ಏನು ಅಂತೇಳಿ. ನಾವು ಹೋಳ್ಗೆ ಮಾಡೋಕ್ಕಾದ್ರೂ ಇವನ್ನ ಫ್ರೆಂಡ್ಸ್ ಇದೇ ಗೋಧಿಲೇನ ಮಾಡ್ಬೋದು ರೀ, ಚಲೋ ಬರ್ತಾವೆ ಹೋಳ್ಗೆ. ಒಂದು ಸ್ವಲ್ಪ ಕಟ್ಟಾಗಂಗಿಲ್ಲ ರೀ ಫ್ರೆಂಡ್ಸ ಇದೇ ಗೋಧಿಲಿ ನಾವು ಹೋಳ್ಗೆ ಮಾಡಿರಿ. ಆದರೆ ನಾದ್ಕೊಂಬಂದು ಸ್ವಲ್ಪ ಸರಿಯಾಗಿ ನಾದ್ಕೋಬೇಕು ರೀ ಫ್ರೆಂಡ್ಸ. ಇದನ್ನ ನಮಗೆ ಹೆಂಗೆ ಉಬ್ಬಿ ಚಪಾತಿ ಬರ್ತಾವೆ, ಯಾವ ಥರ ಆಗ್ತಾವೆ ನಿಮಗೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಮಾಡಿದನ. ಆಮೇಲೆ ಫ್ರೆಂಡ್ಸ್ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ವಿಡಿಯೋಗಳನ್ನ. ಎಲ್ಲ ಪೂರ್ತಿ ವಿಡಿಯೋ ನೋಡಿರಿ. ವಿಡಿಯೋ ನೋಡಿದ ನಂತರ ಒಂದು ಲೈಕ್ ಕೊಡೋದನ್ಕ ಮರಿಬೇಡ್ರಿ ಫ್ರೆಂಡ್ಸ. ಪ್ಲೀಸ್ ನಿಮ್ಮ ಫ್ಯಾಮ್ಲಿಗೆ ಸಬ್ಸ್ಕ್ರೈಬ್ ಮಾಡೋದು. ಹಲೋ ಫ್ರೆಂಡ್ಸ್, ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗಾಗಲಿ ನಿಮ್ಮ ಫ್ಯಾಮ್ಲಿಗಾಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಂತ ಹೇಳ್ರಿ. ವಿಡಿಯೋ ಪೂರ್ತಿ ನೋಡಿರಿ ಫ್ರೆಂಡ್ಸ್. ಪ್ಲೀಸ್ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ಕಿಪ್ ಮಾಡಿರಿ ಅಂದರೆ ಏನಾಗ್ತದೆ ರೀ, ಅದು ನಿಮ್ಗೆ ಅದು ವಿಡಿಯೋದಾಗ ಪೂರ್ತಿ ಏನೇನೈತೆ ಅನ್ನೋದು ನಿಮ್ಗೆ ಗೊತ್ತಾಗಂಗಿಲ್ಲ ಫ್ರೆಂಡ್ಸ. ಅದಕ್ಕೆ ಸ್ಕಿಪ್ ಮಾಡಿಬಿಡ್ರಿ, ಪೂರ್ತಿ ವಿಡಿಯೋ ನೋಡಿರಿ. ವಿಡಿಯೋ ನೋಡಿದ್ರೆ ಒಂದು ಲೈಕ್ ಮಾಡೋದನ್ಕ ಮರಿಬೇಡ್ರಿ ಫ್ರೆಂಡ್ಸ. ನಿಮ್ಮ ಮನೆ ಮಗಳು ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡೇನು ಫ್ರೆಂಡ್ಸ, ಮಾಡಿರಿ. ಆಮೇಲೆ ಇದು ಚಪಾತಿ ಹಿಟ್ಟು ಈ ಥರನಾಗ ಆಯ್ತು ನೋಡ್ರಿ. ಈ ಥರನಾಗ ಎಷ್ಟು ಗಟ್ಟಿ ಇರಲ್ರಿ. ಇನ್ನೂ ನೆನೆದ ಇನ್ನೂ ಮೆತ್ತಗೆ ಆಗ್ತದೆ ರೀ. ಅದು ಮೆತ್ತಗೆ ಹೆಂಗೆ ಆಗ್ತೈತೆ ಅನ್ನೋದು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಆಮೇಲೆ ಇದು ಒಂದು ಅರ್ಧ ತಾಸು ನೆನೆಯಿಲ್ಲ ಫ್ರೆಂಡ್ಸ್. ಇದು ಮುಚ್ಚಿ ಇಟ್ಬಿಡೋಣ್ರಿ ಇದನ್ನು. ಆಮೇಲೆ ನಿಮ್ಗೆ ಮತ್ತು ಪನ್ನೀರ್ ಬಾಜಿ ಇದು ಹೆಂಗೆ ಮಾಡೋದು ಎಲ್ಲ ತೋರಿಸ್ಕೊಡ್ತೇನೆ ಫ್ರೆಂಡ್ಸ, ನೋಡೋದಂತೀರಿ ಫ್ರೆಂಡ್ಸ್. ಈ ಪನ್ನೀರ ಈಗ ತೊಗೊಂಡು ಬಂದು ಫ್ರೆಶ್ ಆಗಿ ಕೊಟ್ರಂತ ಈಗ ತೆಗೆದು ಮಾಡಿ. ಇದು ಇನ್ನೂ ಫ್ರೆಶ್ ಐತೆನ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಐತ್ರಿ. ಇದು ನೀರು ತೊಗೊಳ್ತೀರಿ ಅಲ್ರಿ, ಪ್ಯಾಕೆಟ್ನಾಗ ಪ್ಯಾಕ್ ಆಗಿರ್ತದೆ, ಅದು ನೀರಿನ ಅಂಶ ಎಲ್ಲ ಹೋಗಿರ್ತದೆ ಫ್ರೆಂಡ್ಸ್. ಅದು ಫ್ರಿಜ್ನಾಗ ಇಟ್ಟು ನಂತರ
ಇದು ಈಗ ಫ್ರೆಶ್ ಆಗಿ ಮಾಡಿಕೊಟ್ಟದ ಮತ್ತು ಸ್ವಲ್ಪ ನೀರು ಅವಶ್ಯ ಐತೆ ನೋಡ್ರಿ ಇದು ನೋಡ್ರಿ ಹೆಂಗೆ ಕಾಣ್ತದೈತಿ ಎಣ್ಣೆ ಒಳಗೆ ನೀರು ಬಿಡಾಗತ್ತದೆ. ಆಮೇಲೆ ಇದು ರೆಡಿ ಆಗುತ್ತಲ್ಲ. ಇದು ಪಾಲಕ್ ಇದನ್ನ ಕುದಿ ನೀರಿನಾಗ ಹಾಕಿ 4 ಮೆಣಸಿಕಾಯಿ ಹಸಿ ಮೆಣಸಿಕಾಯಿ ಹಾಕಿ ಪಾಲಕ್ನ ಬೇಯಿಸಿಟ್ಕೊಂಡು ಸ್ವಲ್ಪ ಆರಾಕ್ ಬಿಟ್ಟೇನಿ ರೀ. ಇದನ್ನ ಮಿಕ್ಸಿ ಮಾಡ್ಕೊತೀನಿ ರೀ. ಆಮೇಲೆ ಇವಾಗ ಪಾಲಕ್ ಇದು ಪನ್ನೀರೆಲ್ಲ ಸ್ವಲ್ಪ ಬೇಯಿಲ್ರಿ. ಇವಾಗ ಫ್ರೆಂಡ್ಸ್ ಇದು ಪನ್ನೀರ ಫ್ರೈ ಮಾಡಿ ಇಟ್ಕೊಂಡಿನಿ ರೀ. ಈಗ ಪಾಲಕನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ. ಈಗ ಪಾಲಕ ಫ್ರೆಂಡ್ಸ ಇದು ಮಿಕ್ಸಿ ಮಾಡ್ಕೊಂಡ್ರಿಲ್ಲ, ಸಣ್ಣಗೆ ಪೇಸ್ಟ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ. ಇದು ಪಾಲಕ ಮತ್ತು ಹಸಿ ಮೆಣಸಿಕಾಯಿ ಎರಡು ಕೂಡಿ ಪೇಸ್ಟ್ ಮಾಡ್ಕೊಂಡೇನ್ರಿ. ಇದನ್ನ ಈಗ ಚೆನ್ನಾಗಾಗಿದೆ ಫ್ರೆಂಡ್ಸ್. ಈಗ ಆಯಿಲ್ ಒಂದು ಸ್ವಲ್ಪ ಐತೆ ಅದ ಫ್ರೈ ಮಾಡ್ಕೊಂಡಿದೆ, ಅದು ಆಯಿಲ್ದಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಂತೀನಿ ರೀ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಂಡ್ರಿ ಫ್ರೆಂಡ್ಸ. ಸ್ವಲ್ಪ ಜೀರಿಗೆ ಹಾಕೊಂಡ್ರಿ. ಅದಕ್ಕೀಗ ಈ ಪಾಲಕ್ ಏನು ಮಿಕ್ಸರ್ ಮಾಡ್ಕೊಂಡಿದ್ದೀವಲ್ರಿ, ಈ ಪಾಲಕ್ ಹಾಕೋತೀನಿ. ಆಮೇಲೆ ಫ್ರೆಂಡ್ಸ ಇದು ಇನ್ನೊಂದ್ರಿದೆ, ಇದು ಪಾಲಕ್ ಸೊಪ್ಪೇನು ಬೇಯಿಸ್ಕೊಂಡಿರ್ತೀವಲ್ರಿ, ಇದು ನೀರು ಚಲ್ಕೋಬಾರ್ದು ನಾವು. ಯಾಕಂದರೆ ಅದ್ರೊಳಗೆ ಅದು ಪಾಲಕ್ ಸೊಪ್ಪಿನ ರಸ ಎಲ್ಲ ಬಿತ್ತಿರ್ತೈದ್ರದ, ಇದು ಕ್ಯಾಲ್ಸಿಯಂ ಎಲ್ಲ ಇದ್ರಾಗ ಉಳ್ಕೊಂಡಿರ್ತೈದ್ರದ. ಇದ್ರೊಳಗೆ ಈಗ ಅದೇ ನೀರನ್ನ ತೊಗೊಂಡು ಇದು ಸ್ವಲ್ಪ ಮಿಕ್ಸಿ ಒಳಗೆ ಹಾಕಿ ಅಡಿಗಾಶಿ ಅದಕ್ಕೆ ಹಾಕೋತೀನಿ. ಅದಕ್ಕೆ ನೀರು ಕಡಿಮೆ ಬಿದ್ದೈತೆ ಅನಿಸಿದ್ರೆ ಇದೇ ನೀರನ್ನ ಅದಕ್ಕೆ ಹಾಕೋಬೇಕ್ರಿ. ಫಸ್ಟ್ ಎಲ್ಲ ಸೊಪ್ಪು ಸ್ವಚ್ಛಂಗೆ ತೊಳ್ಕೊಂಡು ಕುದಿಯಕ್ಕೆ ಇಡ್ಬೇಕು ಅದನ್ನ. ಫ್ರೆಂಡ್ಸ್ ಅದೇ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡ್ಕೊಂಡಿದ್ದನ್ನ ಸ್ವಲ್ಪ ಕುದಿಯಕ್ಕೆ ಬಿಡ್ತೀನಿ. ಇದಕ್ಕೀಗ ಪನ್ನೀರ್ ಮಸಾಲದ ಹಾಕ್ಕೊತೀನಿ. ಕುದೀರಿ ಫ್ರೆಂಡ್ಸ್. ಫ್ರೆಂಡ್ಸ್ ಇದಕ್ಕೀಗ ಪನ್ನೀರ್ ಮಸಾಲೆ ಒಂದು ಸ್ವಲ್ಪ ಹಾಕ್ಕೊತೀನಿ ರೀ. 1 ಟೇಬಲ್ ಸ್ಪೂನ್ ಅಷ್ಟು ಪನ್ನೀರ್ ಮಸಾಲೆ ಹಾಕೊಂಡ್ರೆ. ಆಮೇಲೆ ಇದಕ್ಕೊಂದು ಸ್ವಲ್ಪ ಗರಂ ಮಸಾಲೆ ಹಾಕೊಂಡ್ರಿ. ಇದೇ ಟೈಮ್ಗೆ 1 ಸ್ಪೂನ್ ಗರಂ ಮಸಾಲೆ ಹಾಕೊತೀನಿ ಇದಕ್ಕೆ. ಚೆನ್ನಾಗಿ ಬೈಲ್ರಿ. ಇದಕ್ಕೆ ಫ್ರೆಂಡ್ಸ್ ಅರಿಶಿನ ಪುಡಿ ಹಾಕೋಕೆ ಹೋಗ್ಬೇಡ್ರಿ, ಯಾಕಂದರೆ ಕಲರ್ ಚೇಂಜ್ ಆಗಿಬಿಡ್ತೈತೆ. ಇದು ಗ್ರೀನಿ ಇದ್ರೇ ಕಲರ್ ಚೆಂದಿದೆ. ಆಮೇಲೆ ಇದೇ ಟೈಮ್ನಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋತೀವಿ. ಇದು ಗಟ್ಟಿ ಅನ್ಸಕತ್ರೆ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕೊಳ್ಳಿ. ಅದಕ್ಕೆ ಈಗ ಉಪ್ಪು ಹಾಕೋತೀನಿ ರೀ. ಟೇಸ್ಟ್ ಎಷ್ಟು ಬೇಕು ನೋಡ್ರಿ ಅಷ್ಟೇ. ಇದಕ್ಕೆ ಖಾರ ಏನು ಹಾಕೋಬೇಡ್ರಿ ಫ್ರೆಂಡ್ಸ್, ಹಸಿ ಮೆಣಸಿಕಾಯಿ ಹಾಕಿರ್ತೀವಲ್ರಿ ಅದ ಖಾರ ಇರ್ತೈತಿ. ಆಮೇಲೆ ಈಗ ಅದಕ್ಕೆ ಪನ್ನೀರ್ ಹಾಕೊಂಡ್ರಿ. ಫ್ರೆಂಡ್ಸಿಗೆ ಈ ಟೈಮ್ದಾಗ ಇದಕ್ಕೆ ಗಟ್ಟಿ ಆಯ್ತು ರೀ. ನಾವು ನೀರೇನು ಬೇಯಿಸ್ಕೊಂಡಿದ್ದು ಇಟ್ಕೊಂಡೇವಲ್ರಿ, ಇದೇ ನೀರೇ ಆ್ಯಡ್ ಮಾಡ್ಕೊಂಡ್ರಿ. ಅದಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟು. ಫ್ರೆಂಡ್ಸ್ ಇವೇನು ಕಪ್ಪಾಗಿ ಹಾಕೋಬೇಡ್ರಿ, ಅದು ಸ್ವಲ್ಪ ಫ್ರೈ ಹಾಕೋಬೇಡ ಮುಂದೆ ಒಂದು ಸ್ವಲ್ಪ ಕಪ್ ಆದ್ರವ.
ಸ್ವಲ್ಪ ನೀರು ಬಂದವ್ರಿ ಫ್ರೆಂಡ್ಸ, ನೀರು ತುಂಬ್ಕೊಂಡು ಹೋದ್ನಿ. ಅದು ಅಷ್ಟ್ರಾಗ ಇದೊಂದು ಸ್ವಲ್ಪ ಕಪ್ ಆದ್ರಿವ ಫ್ರೆಂಡ್ಸ್. ಇದು ಕುದಿಯಾಕತೈತ್ರಿ ಈಗ. ಈ ಟೈಮ್ದಾಗ ಇದು ಕಸೂರಿ ಮೇಥಿ ಹಾಕೊಂಡ್ರದಕ್ಕೆ ಫ್ರೆಂಡ್ಸ್. ಇದು ನೋಡ್ರಿ, ನಮ್ಮ ಕಡೆ ಬಜಾರ್ದಾಗ ಇದೆ, ಸಂತಿ ಕೊಡ್ತೈತಲ್ರಿ, ಸಂತಿ ಒಳಗೆ ತಂದಿರ್ತೀವಿ. ಅಂದ್ರೆ ಸ್ಮೆಲ್ ಚಲೋ ಐತ್ರಿ, ಇದೇನು ಚಲೋ ಇಲ್ಲ ಅನ್ಕೋಬೇಡ್ರಿ, ಚಲೋ ಐತ್ರಿ. ಇದು 10 ರೂಪೀಸ್ ನೋಡ್ರಿ ಫ್ರೆಂಡ್ಸ್, ಇಷ್ಟ ಕಸ್ತೂರಿ ಮೆಥಿಗೆ ರೀ. ಇದು ಮಾಲ್ದಾಗದು ತೊಗೊಳಕ್ಕೆ ಹೋದ್ರೆ ಕಾಸ್ಟ್ಲಿ ಬೇಡ ಬರ್ತೈತ್ರಿ ಇದು ಫ್ರೆಂಡ್ಸ್. ಅದೇ ಇಲ್ಲಿ ತೊಗೊಳ್ತೀವಿ ನಾವು, ಮಸಾಲೆ ಅವ್ರ ಕಡೆ ತೊಗೊಂಡಿರ್ತೀವಿ. ಇದು 10 ರೂಪಾಯಿ ಫ್ರೆಂಡ್ಸ್. ಇದು ಇಷ್ಟು ಕಸ್ತೂರಿ ಮೆಥಿಗೆ 100 ಗ್ರಾಮ್ ಐತ್ರಿ. ಇದು 10 ರೂಪೀಸ್ ಇದು ಒಂದು. ಇದು ನೋಡಿ ಫ್ರೆಂಡ್ಸ್, ಕುದಿಯಾತೈತೆ ಯಾವ ಥರನಾಗಿ ಬಂದೈತೆ ನೋಡ್ರಿ. ಈಗ ಇನ್ನೊಂದು 2 ನಿಮಿಷದ ಮುಚ್ಚಿ ಇರ್ತೇನೆ ಫ್ರೆಂಡ್ಸ್. ಒಂದು ಸ್ವಲ್ಪ ಕುದಿ ಹಣ್ಣು ನೋಡಿ. ಇದು ಬಾಜಿ ರೆಡಿ ಆಯಿತು. ಇನ್ನು ಕೆಳಗೆ ಇಟ್ಟಿಟ್ಟೇನಿ ಬಾಜಿನ. ಮುಚ್ಚಿ ಇಟ್ಟಿರ್ತೇನೆ. ಇದು ಚಪಾತಿ ಉಳ್ಳಿ ಮಾಡಿ ಇಟ್ಕೊತೀನಿ ಈಗ. ನಮಗೆ ಸೈಜ್ ಯಾವ ಥರನಾಗಿ ದೊಡ್ಡ ಸಣ್ಣ ಎಷ್ಟು ದೊಡ್ಡ ಬೇಕಾದರೂ ಮಾಡ್ತೀನಿ ರೀ ಫ್ರೆಂಡ್ಸ. ಆದರೆ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ದು ಮಾಡಿ ತೋರಿಸ್ತೀನಿ ನಿಮಗೆ. ಈ ಥರನಾಗಿ ಎಲ್ಲ ಹುಳಿ ಮಾಡಿ ಇಟ್ಕೊತೀನಿ ರೀ. ತೋರಿಸ್ತೀನಿ ಈಗ ಹೆಂಗೆ ಮಾಡೋದು ಅಂತ. ಫಸ್ಟಾಗಿ ಹುಳಿ ಮಾಡ್ಕೊಂಡಿರ್ತೀವಲ್ರಿ, ಇದನ್ನು ಹಿಟ್ಟಿನಾಗ 2 ಕಡೆ ಎದ್ಕೋಬೇಕು ರೀ. ಎದ್ಕೊಂಡು ಇದನ್ನು ಲಟ್ಸ್ಕೊಂಡು ಸ್ವಲ್ಪ ದೊಡ್ಡದಾಗಿ. ನಿಮಗೆ ಮಣ್ಣು ತೋರಿಸಿನಲ್ರಿ ಸೀಟ ಹೋಳಿಗೆ ಮಾಡೋ ಮುಂದೆ, ಇದೇ ಸೀಟ್ ಮೇಲೆ ಮಾಡ್ತೀವಿ ನಾವು. ಇದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಈ ಥರನಾಗಿ ಮಡ್ಚ್ಕೊಂಡು ಈ ಥರನಾಗಿ ಮಡಚಿ ಇದನ್ನೀಗ ಎಣ್ಣೆ ಹಚ್ಕೊಂಡ್ರಿ. ಎಣ್ಣೆ ಜಾಸ್ತಿ ಹತ್ತಂಗಿಲ್ಲ ರೀ ಹಿಂಗೆ ಮಾಡ್ಕೊಂಡ್ರೆ. ಈಗ ಇದನ್ನು ನಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಇಡ್ಸ್ಕೊಂಡು ಒಂದ್ಸಲ ಹಾಕೊಂಡ್ರೆ ಆಯ್ತು ರೀ. ಇದನ್ನು ವಾಪಸ್ ಎಣ್ಣೆ ಹಾಕಕ್ಕೆ ಹತ್ತಂಗಿಲ್ಲ ರೀ. ಇದು ನೋಡಿರಿ, ಈ ಥರನಾಗಿ ಎಷ್ಟು ಬೇಕು ಅಷ್ಟು ತೆಳಗನು ಮಾಡ್ಕೊಬೋದು ಇದನ್ನ. ಈಗ ಇದಕ್ಕೆ ಹಂಚಕ್ಕೆ ಸ್ವಲ್ಪ ಎಣ್ಣೆ ಫಸ್ಟ್ ಹಾಕತ್ತೀವಲ್ಲ ಚಪಾತಿ, ಒಂದು ಸ್ವಲ್ಪ ಎಣ್ಣೆ ಚಿಮ್ಸ್ಕೊಂಡು ಇದನ್ನು ಚಪಾತಿ ಇದ್ರೊಳಗೆ ಹಾಕೋಣ. ಅಗ್ದಿ ಮೃದುವಾಗಿ ಬರ್ತಾವ್ರಿ ಚಪಾತಿ. ಇನ್ನೇನು ಮಾಡ್ತೋರ್ತೀನಿ ನೋಡಿರಿ. ವಾಪಸ್ ಹೊಳಿಸಿ ಹಾಕೊಂಡೇನ್ರಿ ಇದು. ಇದಕ್ಕೆ ಒಂದ್ಸಲ ಆಯಿಲ್ ಹಾಕಿ ನಾವು ಲಟ್ಸ್ಕೊಂಡ್ರೆ ಮುಗಿದ್ರಿ. ವಾಪಸ್ ಆಯಿಲ್ ಹಾಕಕ್ಕೆ ಹತ್ತಂಗಿಲ್ಲ ರೀ, ಹಂಗೆ ಮಾಡಿದ್ರಿ. ಆಮೇಲೆ ಇನ್ನೊಂದು ಮಾಡ್ತೇನೆ ನೋಡಿರಿ. ನಮಗಿದ್ರ ಕೂಡ ಆಗ್ಬಿಟ್ಟೈತ್ರಿ. ನಾವು ಎಷ್ಟು ಬೇಗ ಮಾಡ್ತೀವಿ ಅಂದ್ರೆ ಚಪಾತಿಗೆ 1 kg ಹಿಟ್ಟನಾದ್ರೆ ಒಂದು 15 ನಿಮಿಷನಾಗ ನಮ್ಗೆ 1 kg ಹಿಟ್ಟಿನ ಚಪಾತಿ ರೆಡಿ ಆಗ್ತಾವೆ. ನಮ್ಮ ಅಷ್ಟು ಬೇಗ ಆಗ್ತಾವ್ರಿ ಚಪಾತಿ. ಯಾವ ಥರ ಉದ್ದಿ ಬರತ್ತವೆ ಚಪಾತಿ. ಈ ಥರ ಎಷ್ಟು ಮೆತ್ತಗಾಗಿ ಚಪಾತಿ ಅಂತ ಹೇಳಿ. ಈ ಮಾವಿನ ಸೀಕರ್ನಿಗೆ ಆಮೇಲೆ ಪನ್ನೀರ್ ಬಜ್ಜಿಗೆ ಭಾರಿ ಟೇಸ್ಟ್ ಇವು ಚಪಾತಿ. ಈಗ ತೆಗಿತೀರಿ, ಇನ್ನೊಂದು ಹಾಕ್ತೀನಿ. ಈಗ ಏನು ಫ್ರೆಂಡ್ಸ, ಫಸ್ಟ್ ಹಾಕೊಂಬಂದು ಅದಕ್ಕೆ ಎಣ್ಣೆ ಹಾಕಿದ್ವಲ್ರಿ ಹಂಚಿಗೆ, ಇನ್ನು ವಾಪಸ್ ಹಾಕಕ್ಕೆ ಹತ್ತಂಗಿಲ್ಲ ರೀ. ಹಂಗೆ ಡೈರೆಕ್ಟಾಗಿ ಚಪಾತಿ ಹಾಕೊಂಡು ಬಿಡೋದ್ರಿ. ಮತ್ತು ನೀವು ಮೈದಾ ಹಿಟ್ಟದು ಮೈದಾ ಹಿಟ್ಟದು ಪುರಿದು ಮಾಡ್ಕೊತೀರಲ್ರಿ. ಈ ಹೊಲದ ಗೋಧಿ ಇರ್ತಾವಲ್ರಿ, ಇವನ್ನ ಪುರಿ ಮಾಡೋದ್ರಿ ಚಲೋ ಆಗ್ತಾವೆ, ಟೇಸ್ಟು ಆಗ್ತಾವೆ ಮತ್ತು ಹೆಲ್ದಿ ಫುಡ್ ಇದೆ ಫ್ರೆಂಡ್ಸ್. ಜಾಸ್ತಿ ನೀವು ಗೋಧಿ ತರಿಸ್ಕೊಂಡು ಆ ಥರನೇ ಮಾಡ್ಕೊಂಡು ತಿನ್ರಿ ಅಂತ ಹೇಳ್ತೀನಿ ರೀ. ನೋಡಿ ಫ್ರೆಂಡ್ಸ, ಈ ಚಪಾತಿ ಮಾಡ್ತೀನಿ. ಯಾರು ಚಪಾತಿ ಮಾಡಕ್ಕೆ ಬರೋಲ್ಲ ಅಂತಾನೆ ಅಂತಾರೆಲ್ಲ ಮಾಡ್ಬೋದು ರೀ. ಇಲ್ಲ ಸೀಟ್ ಇದ್ರೆ ರೀ
ಇದಕ್ಕೇನು ನಾವು ವಾಪಸ್ ಆಯಿಲ್ ಹಚ್ಚಂಗಿಲ್ಲ ರೀ, ಆಮೇಲೆ ಹಿಟ್ಟು ಹಚ್ಬೇಕು ಅನ್ನೋದಿಲ್ಲ, ಏನಿಲ್ಲ. ಒಂದು ಸಲ ಆಯಿಲ್ ಹಚ್ಕೊಂಡ್ರೆ ಮುಗಿದ್ರಿ ಇದು. ನಾವು ಹೆಂಗೆ ತಿರುಗಾಡಿ ಲಟ್ಟಿಸ್ತೀವಲ್ರಿ ಅಷ್ಟು ಹಂಗೆ ಚಂದ ಬರ್ತಾವ್ರವ, ಮಾಡ್ಕೋಬೋದ್ರಿ. ಎಲ್ಲ ಕಡೆ ಸಿಗ್ತಿರ್ಬೇಕ್ರಿ ಫ್ರೆಂಡ್ಸ್. ಇವ ಸೀಟ್ ಇಂಥವ ನಂಗೇನು ಅಷ್ಟು ಗೊತ್ತಿಲ್ಲ ರೀ, ಆದರೆ ನಮ್ಮ ಹಳ್ಳಿ ಕಡೆಯಿಂದ ಎಲ್ಲರ ಮನೇಲಿ ಇರತ್ತಾವ್ರಿ ಇವ. ನೋಡಿರಲ್ಲ ಫ್ರೆಂಡ್ಸ ಎಷ್ಟು ಸ್ಪೀಡಾಗಿ ಚಪಾತಿ ರೆಡಿ ಆಗ್ತಾವಂತ ಹೇಳಿ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿರಿ, ಮಾಡ್ಕೊಂಡು ತಿನ್ನಿರಿ ಫ್ರೆಂಡ್ಸ. ತೋರಿಸ್ತೇನೆ ನೀವು ಚಪಾತಿ ಆ ಥರನೇ ಮೃದುವಾಗಿ ಬಂದಾವ ಅಂತೇಳಿ. ನೋಡಿ ಫ್ರೆಂಡ್ಸ ಎಷ್ಟು ಮೆತ್ತಗೆ ನೋಡ್ರಿ ಹಿಂಗೆ ಆಗ್ತಾವ ಚಪಾತಿ. ಆಮೇಲೆ ಇವು ಲೇಯರ್ ಹೆಂಗೆ ಬಿಡ್ತಾವೆ ನೋಡಿ ಫ್ರೆಂಡ್ಸ, ಆ ಥರನೇ ಮಡ್ಚ್ಕೊಂಡು 4 ಪದ್ರ ಮಡ್ಚಿರ್ತೇವಲ್ರಿ, 4 ಪದ್ರ ಲೇಯರ್ ಬಿಟ್ಟಿರ್ತಾವೆ ಫ್ರೆಂಡ್ಸ್. ಇದನ್ನು ಆರ್ಬೇಕ್ರಿ, ಆರ್ಕಂದ್ರೆ ಲೇಯರ್ ಚಂದ ಬಿಡ್ತಾವೆ. ಹಿಂಗೆ ಬಿಡ್ತಾವೆ ನೋಡಿ ಫ್ರೆಂಡ್ಸ್, ಹಿಂಗೆ ಲೇಯರ್ ಚಪಾತಿ ಬಿಡ್ತಾವ್ರಿ. ಅಗ್ದಿ ಮೆತ್ತಗೆ ಆಗ್ತಾವ್ರಿ. ಈ ಬಾಯಾಗ ಹಲ್ಲಿಲ್ದ ಆಯಿ ಹೆಜ್ಜೆ ಇರ್ತಾರಲ್ರಿ, ಅಂತಾರೆ ಭಾಳ ಚಲೋ ಫ್ರೆಂಡ್ಸ್ ಇವ ಚಪಾತಿ ತಿನ್ನಾಕ. ನಮ್ಮನೇಲಿ ಜಾಸ್ತಿ ನಾವು ಇದನ್ನ ಮಾಡ್ತೀನಿ ರೀ ಚಪಾತಿ. ಇವ ಫ್ರೆಂಡ್ಸ್ ಮಕ್ಕಳಿಗೆ ಡಬ್ಬಿ ಕಟ್ಟಬೇಕಲ್ರಿ, ಈ ಥರನೇ ಮಾಡಿ ಡಬ್ಬೆ ಹಾಕಿದ್ರೆ ಅವು ಮದ್ದಿನ ತನ ಅಂದ್ರೂ ಅವೇನು ಬಿರ್ಸಾಗಂಗಿಲ್ಲ, ಚಪಾತಿ ಮಿದು ಆಗಿರ್ತಾವ್ರಿ. ಮತ್ತು ಈಗ ಆಯಿಲ್ ತಿನ್ನೋದಿಲ್ಲ ಅನ್ನಾರು ಈ ಥರನೇ ಮಾಡ್ಕೋಬೇಕ್ರಿ. ಅಂದ್ರೆ ಆಯಿಲ್ ಜಾಸ್ತಿ ಹತ್ತಿರಂಗಿಲ್ಲ ಫ್ರೆಂಡ್ಸ್, ಅವಕ್ಕೆ ಸುಮ್ಮ ಒಂದು ಈಟ್ ಹತ್ತೈತೆ ಇಲ್ಲ ಅಂಥೇಳಿ ಹಚ್ಚಿರ್ತೀವಿ ಅಷ್ಟೇ ರೀ. ಒಂಥರ ಈ ಥರನೇ ಮಾಡ್ಕೊಂಡು ಟ್ರೈ ಮಾಡಿರಿ ಫ್ರೆಂಡ್ಸ್. ತಿನ್ನು ನೋಡಿ ಆಮೇಲೆ ಕಮೆಂಟ್ ಮಾಡಿರಿ ಯಾವ ಥರನೇ ಬಂದಿದ್ದು ಅಂಥೇಳಿ. ಎಷ್ಟು ಬೇಕಾಷ್ಟು ದೊಡ್ಡ ಮಾಡ್ಕೋಬೋದು ಚಪಾತಿನ, ನಮ್ಗೆ ತೆವೆ ಒಳಗೆ ಹಿಡಿಯೋ ಅಷ್ಟೇ. ಫ್ರೆಂಡ್ಸ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತೆ ರೀ. ಏನಂದ್ರೆ ಅಕ್ಷಯ ತೃತೀಯದ ವಿಡಿಯೋ ಮಾಡಿನಲ್ರಿ ನಿಮ್ಗೆ, ಅವಾಗ ಗೋಲ್ಡ್ ತೊಗೊಳಕ್ಕೆ ಹೋಗಿದ್ದೀವಿ ಅಂತ ಹೇಳಿ ವಿಡಿಯೋ ಮಾಡಿನಲ್ಲ. ಅದನ್ನು ನಾವು ಬಿಸ್ಕೆಟ್ ಅಂತಂದ್ರೆ ಅಷ್ಟು ಶ್ರೀಮಂತರಲ್ರಿ ಫ್ರೆಂಡ್ಸ್. ನಾವು 7 ಲಕ್ಷ ಗಂಟ್ಲೆ ನಾವು ತೊಗೋ ಅಷ್ಟು ಶ್ರೀಮಂತರ ಏನಲ್ಲ. ಇದ್ರಾಗ ಅಷ್ಟ್ರಾಗ ಜೀವನ ಮಾಡತ್ತೀವಿ ನಾವು. ಆಮೇಲೆ ನಮ್ಮ ಮನೆಯವರು ಅಂದ್ರೆ ಈಗ ನೀ ಗೋಲ್ಡ್ ಬಿಸ್ಕೆಟ್ ಹೋಗಿದೆ ಅಂತೇಳಿ ವಿಡಿಯೋ ಮಾಡಿದ್ವಿ, ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾರ ಅಂಥೇಳಿ ನಮ್ಮ ಮನೆಯವ್ರು ಅನ್ನಕತ್ತಿದ್ರು. ಈಗ ಆ ಥರನಾಗ ಏನಿಲ್ಲ ರೀ. ಗೋಲ್ಡ್ ಬಿಸ್ಕೆಟ್ ಅಂತಂದ್ರೆ ನಮ್ಮಲ್ಲಿ ಒಂದು ಗುಂಜಿಂದ ಹಿಡಿದ ಬಿಸ್ಕೆಟ್ ಟೈಪ್ ಗಟ್ಟಿ ಮಾಡಿಟ್ಟಿರ್ತಾರೆ. ಅವನ್ನ ಒಂದು ಗುಂಜಿಂದ ಹಿಡ್ಕೊಂಡು 1 ಗ್ರಾಮ 2 ಗ್ರಾಮ ಹಿಂಗೆ ಮಾಡಿಟ್ಟಿರ್ತಾರೆ. ನಮಗೆ ನಿಗೋದಷ್ಟು ಒಂದು ಗ್ರಾಮ್ ತನಕ ತೊಗೋಬೋದು ಫ್ರೆಂಡ್ಸ್. ಅದಕ್ಕೆ ಮೇಲೆ ನಮ್ಗೆ ತೊಗೊಳ್ಳೋ ಅಷ್ಟು ಶಕ್ತಿ ಇಲ್ಲರಿ. ನಾವು ಅಷ್ಟು ಶ್ರೀಮಂತರು ಅಲ್ರಿ, ನೀವು ತಿಳ್ಕೊಂಡಷ್ಟು. ದೇವ್ರ ತಿನ್ನಕ ಉಣ್ಣಕ ನಮ್ಗೇನು ಕಡಿಮೆ ಮಾಡಿಲ್ರಿ. ಅದು ಇದ್ರಾಗ ಅಷ್ಟೇ ಜೀವನ ಸಾಗತ್ತೀವಿ ರೀ. ನಾವು ಅಷ್ಟೇ ಲಕ್ಸುರಿ ಲೈಫ್ ಥರ ಅಲ್ರಿ, ನೀವು ತಿಳ್ಕೊಂಡಷ್ಟ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ಮಾವಿನ ಹಣ್ಣು ಸೀಕರ್ನಿ, ಚಪಾತಿ, ಆಮೇಲೆ ಪನ್ನೀರ್ ಬಾಜಿ, ಪಾಲಕ್ ಪನ್ನೀರ್ ಬಾಜಿ. ಈಗ ನಮ್ಮ ಮಗನ ಊಟ ಕೊಡಾಕತ್ತೀವಿ ರೀ. ಅವ್ನು ಟ್ಯಾಬ್ಲೆಟ್ ಕೊಡೋದಾವಲ್ರಿ, ಅದಕ್ಕೆ ಅವ್ನು ಊಟ ಕೊಡಾಕತ್ತಾಳ್ರಿ ನನ್ನ ಮಗ ಸಣ್ಣಕ್ಕೆ. ಅವ್ನು ಊಟ ಮಾಡ್ತಾನಂತೆ. ಆಮೇಲೆ ನಾವು ಊಟ ಮಾಡೋದು ನಿಮ್ಗೆ ವಿಡಿಯೋ ಮಾಡ್ತೀವಿ ರೀ. ಯಾವ ಥರನಾಗ ನಮ್ಮ ಫ್ಯಾಮ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಅನ್ನೋದು ತೋರಿಸ್ತೀವಿ ಫ್ರೆಂಡ್ಸ್ ನಿಮ್ಗೆ. ನೋಡಿ ಫ್ರೆಂಡ್ಸ್, ನಾ ಚಪಾತಿ ಮಾಡೋಕ್ಕಂತ 12 ನಿಮಿಷ ಆಗೈತೆ ರೀ. 12 ನಿಮಿಷನಾಗ ಒಂದು ಬುಟ್ಟು ಚಪಾತಿ ಆಗ್ಯಾವ. ಇವು ಇಲ್ಲಂದ್ರೆ ಒಂದು 18-19 ಚಪಾತಿ ಆಗ್ಯಾವ ಫ್ರೆಂಡ್ಸ್. ಇವು ಇಷ್ಟು ಚಪಾತಿ 12 ನಿಮಿಷನಾಗ ರೆಡಿ ಆಗ್ಯಾವ ರೀ. ಯಾಕಂದ್ರೆ ಫ್ರೆಂಡ್ಸ ನಮ್ಗೆ ಅದು ಡೈಲಿ ಮಾಡಿ ರೂಢ ಆಗೈತಲ್ರಿ.
ಭಾಳ ಬೇಗ ಆಗ್ತೈತೆ ಫ್ರೆಂಡ್ಸ್. ಅದು ಏನು ನಮಗೆ ಗೊತ್ತಿಲ್ಲ, ಜಲ್ದಿ ಆಗ್ತೈತೆ ರೀ. ಮಾಡೀವ್ರಿ. ಹಲೋ ಫ್ರೆಂಡ್ಸ, ವಿಡಿಯೋ ಎಲ್ಲರೂ ಊಟ ಮಾಡೋದು ತೋರಿಸ್ತೀವಿ ಅಂದಿಲ್ಲ ಫ್ರೆಂಡ್ಸ. ನಮ್ಮ ಮನೆಯವರು ಸ್ವಲ್ಪ ಏನೋ ಕೆಲಸ ಬಂದೈತೆ, ಅವ್ರು ಹೊರಗಡೆ ಹೋದರು. ಗಾಡಿ ಏನೋ ಬಂದೈತಿ ಅಂತೇಳಿ, ಏನೋ ಕೆಲಸ ಐತೆ ಅಂತೇಳಿ ಹೋದ್ರು ಫ್ರೆಂಡ್ಸ್ ಅವ್ರ. ಆಮೇಲೆ ಮಕ್ಕಳೆಲ್ಲ ಊಟ ಮಾಡಿ ಮಲ್ಕೊಂಡ್ರಿ ಅವ್ರ. ಅದಕ್ಕೆ ಇನ್ನೇನು ವಿಡಿಯೋ ಮಾಡೋಕ್ಕೆ ಹೋಗ್ಲಿಲ್ಲ ಫ್ರೆಂಡ್ಸ. ಅವ್ರ ತಮ್ಮ ಸ್ವಲ್ಪ ಕಾಡಾಕತ್ತಿದ್ದ, ಊಟ ಮಾಡಿ ಎಲ್ಲರ ಜೊತೆ ಊಟ ಮಾಡಿ ಅವ್ರು ಮಲ್ಕೊಂಡ್ರಿ ಫ್ರೆಂಡ್ಸ. ಅದು ವಿಡಿಯೋ ಹಾಕೋಕ್ಕಾಗಲಿಲ್ಲ ಫ್ರೆಂಡ್ಸ. ಈ ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಪೂರ್ತಿ ವಿಡಿಯೋ ನೋಡಿರಿ, ಒಂದು ಲೈಕ್ ಶೇರ್ ಮಾಡಿರಿ. ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಫಸ್ಟ್ ವಿಡಿಯೋ ನೋಡಿರಿ, ಅದನ್ನ ಯಾವ ಥರನಾಗ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಿ ನೀವು ಅಂಥೇಳಿ ಫ್ರೆಂಡ್ಸ್. ಅದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಇದು ನಮ್ಮ ಲೈಫ್ ಹೆಂಗೈತೆ ಅನ್ನೋದು ನಾವು ವಿಡಿಯೋ ಮಾಡಕತ್ತೀವಿ, ಅದನ್ನು ನೋಡಿರಿ, ಒಂದು ಲೈಕ್ ಶೇರ್ ಕಾಮೆಂಟ ಮಾಡಿರಿ ಪ್ಲೀಸ್. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್. ನಮಸ್ಕಾರ.